ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸ ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ, ಅದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸುವುದಕ್ಕಾಗಿ ಸ್ತೋತ್ರ. ನಿಮ್ಮೆಲ್ಲ ಉಪಕಾರ ಪ್ರೀತಿಗಾಗಿಯೂ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದಂತಹ ನಮಸ್ಕಾರಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಹೇರಳವಾಗಿ ಆಶೀರ್ವದಿಸಲಿ. ಈ ದಿವಸದ ಸಂದೇಶದ ಭಾಗವು ಯಾಜಕಕಾಂಡ 19ನೇ ಅಧ್ಯಾಯ 9ರಿಂದ. ಯಾಜಕಕಾಂಡ 19ನೇ ಅಧ್ಯಾಯ 9ರಿಂದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 19ನೇ ಅಧ್ಯಾಯ 9 ಮತ್ತು 10ನೇ ವಚನಗಳನ್ನು ಓದಿಕೊಳ್ಳೋಣ. ನೀವು ಪೈರುಗಳನ್ನು ಕೊಯ್ಯುವಾಗ ಹೊಲಗಳ ಮೂಲೆಗಳಲ್ಲಿರುವುದನ್ನೆಲ್ಲ ಕೊಯ್ಯಬಾರದು ಮತ್ತು ಕೊಯ್ಲಿಗೆ ಹಕ್ಕಲಾಯಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದ್ರಾಕ್ಷಿಯ ತೋಟಗಳಲ್ಲಿ ಹಕ್ಕಲಾಯಕೂಡದು. ಉದುರಿದ ಹಣ್ಣುಗಳನ್ನು ಆರಿಸಿಕೊಳ್ಳದೆ ಬಡವರಿಗೂ ಪರದೇಶಿಗಳಿಗೂ ಬಿಟ್ಟು ಬಿಡಬೇಕು. ನಾನು ನಿಮ್ಮ ದೇವರಾದ ಯೆಹೋವನು ಅಂತ. ದೇವರ ನಾಮಕ್ಕೆ ಸ್ತೋತ್ರ. ಇದು ಅಂದ್ರೆ ಇದರ ಅರ್ಥ ಏನಪ್ಪಾ ಅಂದ್ರೆ, ಇವತ್ತು ದೇವರಿಂದ ಆರಿಸಿಕೊಂಡಂತ ನಾವು ಅಥವಾ ಇತರರು ಎಲ್ಲರಿಗೂ ಅದರ ಈ ವಾಕ್ಯಗಳು ದೇವರಿಂದ ಆರಿಸಿಕೊಂಡವರಿಗೆ ಮಾತ್ರ ಇದು ಸಂಬಂಧಪಡುವಂಥದ್ದು. ಆದ್ರಿಂದ ಇವತ್ತು ಉದಾಹರಣೆಗೆ ಭತ್ತ ಬೆಳೀತಾರೆ, ಆಗ ಕೊಯ್ಯುವಾಗ ಮೂಲೆಯಲ್ಲಿರುವಂಥದ್ದನ್ನ ಕೊಯ್ದುಕೊಳ್ಳಬಾರದು. 4 ಮೂಲೆ ಇರ್ಬೋದು, ಒಂದು ಗದ್ದೆಯಲ್ಲಿ 4 ಮೂಲೆ ಇರ್ಬೋದು, ಒಂದು ಹೊಲದಲ್ಲಿ 4 ಮೂಲೆ ಇರ್ಬೋದು, ಅದನ್ನ ಕೊಯ್ದುಕೊಳ್ಳಬಾರದು. ಅದು ಯಾರಾಗಬೇಕು ಅಂದ್ರೆ, ಬಹಳ ಕಷ್ಟ ಸಂಕಟ ದುಃಖದಲ್ಲಿರೋ ಬಡವರಿಗೂ ಮತ್ತು ಅನಾಥರಿಗೂ ಅದನ್ನ ಬಿಟ್ಟು ಬಿಡಬೇಕು. ಅವರು ಅದನ್ನ ಉಪಯೋಗಿಸಿಕೊಳ್ಳಬೇಕು ಅಂತೇಳಿ ಭತ್ತದ ವಿಷಯ. ಪ್ರತಿ ಒಂದು ವಿಷಯ ಅಷ್ಟೇ. ಇವತ್ತು ಮಾವಿನ ತೋಟದಲ್ಲಿ ಕೂಡ ಮಾವಿನಕಾಯಿ ಕೊಯ್ಯುವಾಗ ಅಲ್ಲಿ ಮಾವಿನ ಹಣ್ಣು ಬಿದ್ದಿರ್ತದೆ. ಆ ಬಿದ್ದ ಹಣ್ಣನ್ನ ಅಥವಾ ಕೊಯ್ಯುವಾಗ ಕೆಳಗಡೆ ಬಿದ್ದ ಹಣ್ಣು, ಮರದಿಂದಲೇ ಬಿದ್ದ ಹಣ್ಣನ್ನು ಕೂಡ ಅಲ್ಲಿ ಮುಟ್ಟಬಾರದು. ಬಾಕಿ ಕೊಯ್ದು ಬಿಟ್ಟ ಉಳಿದ ಹಣ್ಣನ್ನು ಕೂಡ ಅಲ್ಲಿ ಅದನ್ನ ಎತ್ತಬಾರದು, ತೆಗೆದುಕೊಳ್ಬಾರದು. ಅದು ಇತರರಿಗೂ ಬಡವರಿಗೂ ಅನಾಥರಿಗಾಗಿ ಬಿಟ್ಟು ಬಿಡಬೇಕು ಅಂತ ಇದರ ಅರ್ಥವಾಗಿದೆ. ಹಾಗೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮೂಲೆಯಲ್ಲಿರುವಂತಹ ಯಾವ ವಸ್ತುವನ್ನು ಕೂಡ ಕೊಯ್ದುಕೊಳ್ಳಬಾರದು, ಅದೆಲ್ಲವನ್ನ ಬಡವರಿಗೆ ಬಿಟ್ಟು ಬಿಡಬೇಕು. ಹಾಗೆ ಕೊಯ್ದಿದರಲ್ಲಿ ಕೂಡ ಬಡವರಿಗೆ, ಅನಾಥರಿಗೆ ಅಥವಾ ಏನು ಇಲ್ಲದೆ ಯಾವುದೇ ಒಂದು ಸಹಾಯ ಇಲ್ಲದ ದೇವರ ಸೇವೆ ಯಾರು ಮಾಡಿಕೊಂಡು ಹೋಗ್ತಾರೋ ಅಂಥವರಿಗೆ ಕೊಟ್ರೆ ಅದು ಬಹಳ ಒಂದು ಆಶೀರ್ವಾದ ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಅಲ್ಲಿಂದ ಮುಂದೆ 11-12 ವಚನಗಳನ್ನು ಓದಿಕೊಳ್ಳೋಣ. ಕದಿಯಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮೋಸ ಮಾಡಬಾರದು ಅಂತ. ಕದಿಯೋದು, ಇವತ್ತು ನಮ್ಮಲ್ಲಿ ಒಂದು ವಸ್ತು ಇಲ್ಲದಿರ್ಬೋದು, ಇನ್ನೊಬ್ಬರ ಹತ್ರ ಒಂದು ವಸ್ತು ಇರ್ಬೋದು, ಅದನ್ನ ಯಾವಾಗಲೂ ನಾವು ಕದಿಲಿಕ್ಕೆ ಹೋಗಬಾರದು. ಅಕಸ್ಮಾತ್ ಇವತ್ತು ಅನೇಕರು ಏನ್ ಮಾಡ್ತಾರೆ, ವಾಹನಗಳನ್ನ ಕದೀತಾರೆ, ಮನೆಯಲ್ಲಿ ದೋಚುತ್ತಾರೆ, ಅಥವಾ ಪ್ರಾಣಿಗಳನ್ನ ಕದೀತಾರೆ, ಮನುಷ್ಯರನ್ನು ಕೂಡ ಕದೀತಾರೆ. ಇದು ಖಂಡಿತವಾಗಿ ಆಮೇಲೆ ಏನಾಗ್ತದೆ, ಬಹಳ ದೊಡ್ಡ ಶಿಕ್ಷೆಗೆ ಒಳಗಾಗ್ತಾರೆ, ಹೊಡಿತಾರೆ, ಪೆಟ್ಟು ತಿಂತಾರೆ. ಪೊಲೀಸರ ಕೈಯಲ್ಲಿ ಪೆಟ್ಟು ತಿನ್ಬಹುದು, ಆಮೇಲೆ ಜೈಲಿಗೂ ಹೋಗ್ಬೋದು, ಪೊಲೀಸ್ನವರ ಕೈಯಲ್ಲಿ ಗುಡ್ಡೆಟ್ನಲ್ಲಿ ಸಾಯಬಹುದು. ಇವತ್ತು ನಮ್ಮ ಭದ್ರತಾ ಪಡೆಗಳೊಂದಿಗೂ ಕೂಡ ಸಾಯಬಹುದು, ನಾನಾ ರೀತಿಯಲ್ಲಿ. ಹಾಗೆ ಯಾವುದೇ ಕಾರಣಕ್ಕೂ ಕದಿಯಲು ಹೋಗಬಾರದು. ಅವರವರಿಗೆ ಇದ್ದಿದ್ರಲ್ಲಿ ಅವರವರು ಜೀವನ ಮಾಡಿಕೊಳ್ಳಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇನ್ನೊಂದು ವಿಷಯ, ದೇವರಿಗೆ ಸಲ್ಲಿಸುವಂತ ದಶಾಂಶ ಕಾಣಿಕೆ 10ರಲ್ಲಿ 1 ಭಾಗ ಖಂಡಿತವಾಗಿ ಅಲ್ಲಿ ಸಲ್ಲಿಸಲೇಬೇಕು. ಒಂದು ವೇಳೆ ಅದರಲ್ಲಿ ಕಷ್ಟ ಸಂಕಟ ದುಃಖಗಳು ಇದ್ರೆ ಖಂಡಿತವಾಗಿ ಕೂಲಿ ಕೆಲಸ ಮಾಡಿ ಅನೇಕರು ಇವತ್ತು ಕಷ್ಟ ಸಂಕಟದಲ್ಲಿ ಜೀವಿಸುವವರಾಗಿದ್ದಾರೆ. ಅವರು ಎಷ್ಟು ಆಗ್ತದೆ ಅಷ್ಟು ದೇವರಿಗೆ ಕಾಣಿಕೆಯನ್ನ ಸಲ್ಲಿಸಬೇಕು. ಒಂದು ವೇಳೆ ಅದು ಸಾಧ್ಯವಾಗದಿದ್ರೆ, ಏನೂ ಇಲ್ಲದಿದ್ರು ದೇವರಿಗೆ ಗೊತ್ತಿದೆ, ಆದ್ರೆ ಸುಳ್ಳು ಹೇಳಲು ಹೋಗಬಾರದು. ಪ್ರತಿಯೊಂದನ್ನ ದೇವರು ನೋಡೋರಾಗಿದ್ದಾರೆ. ಕೆಲವರು ಇದ್ದು ಇಲ್ಲ 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 ಅಂತ ಹೇಳ್ಕೊಂಡು ಏನ್ ಮಾಡ್ತಾರೆ, ಇಲ್ಲಿ ದೇವರಿಗೆ ಕಾಣಿಕೆಯನ್ನೇ ಸಲ್ಲಿಸುವುದಿಲ್ಲ. ಮತ್ತು ಇಂಥ ಬಡ ಬಗ್ಗರಿಗೂ ಏನು ಇಲ್ಲದೆ ದೇವರ ಸೇವೆ, ಸತ್ಯ ಸೇವೆ, ಸುವಾರ್ತೆ ಸಾರುವವರಿಗೂ ಕೂಡ ಏನು ಇಲ್ಲದ ಅಂಥವ್ರಿಗೆ ಕೂಡ ಕೊಡುವುದಿಲ್ಲ. ಇದು ಕಲಿಯುವಂತ ಕೆಲಸವಾಗಿದೆ. ಆದ್ರೆ ಇದೆಲ್ಲ ದೇವರಿಗೆ ಬಹಳ ಬೇಸರವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಅದೇ ರೀತಿ ಮೋಸ ಮಾಡಬಾರದು ಅಂತ. ಈ ಮೋಸ, ಕದಿಯೋದು ಕೂಡ ಮೋಸ. ಮತ್ತೆ ಇನ್ನೊಬ್ರು ಇದ್ರು ಇಲ್ಲ 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 ಅಂತ ಹೇಳ್ತಾರೆ, ಅವರ ಮನೆಗೆ ಬೇಕಾದ
ಬೇಕಾದ ವಸ್ತುಗಳೆಲ್ಲ ಅಲಂಕಾರದ ವಸ್ತುಗಳನ್ನ ಲೋಕದ ವಿಷಯಗಳನ್ನ ತುಂಬಿಸಿಕೊಳ್ತಾ ಇರ್ತಾರೆ. ಅದಕ್ಕೆ ಬೇಕಾದಷ್ಟು ಹಣಗಳನ್ನ ಖರ್ಚು ಮಾಡ್ಕೊಳ್ತಾರೆ. ಆದರೆ ಸರಿಯಾಗಿ ಬಡ ಬಗ್ಗರಿಗೆ ಏನು ಇಲ್ಲದೆ ದೇವರ ಸೇವೆ ಸತ್ಯ ಸುವಾರ್ತೆಯನ್ನು ಸಾರುವವರಿಗೆ ಖಂಡಿತವಾಗಿ ಇದನ್ನ ಕೊಡುವುದು ಕೂಡ ಬಹಳ ಕಡಿಮೆ. ಕೊಟ್ಟ ಅಲ್ಪ ಸ್ವಲ್ಪ. ಈಗ ಉದಾಹರಣೆಗೆ ಆದಿಕಾಂಡ 4ನೇ ಅಧ್ಯಾಯದಲ್ಲಿ ಕಾಯಿನನ ಕಾಣಿಕೆಯನ್ನ ದೇವರು ಮೆಚ್ಚಲಿಲ್ಲ. ಅವನಿಗೆಲ್ಲವನ್ನ ದೇವರು ಕೊಟ್ಟರು. ಏನ್ ಮಾಡಿದ, ಕೆಲವನ್ನ ತಂದು ತಿಳಿದ್ರೆ ಯಾರಿಗೂ ಬೇಡದನ್ನ ಕಾಲು ಹಲ್ಲು ಹೊಟ್ಟು ಜಲ್ಗಳನ್ನು ಕೊಟ್ಟರು. ಹಾಗೆ ಅನೇಕರು ಕಾಣಿಕೆ ಕೊಡುವಾಗ ಏನ್ ಮಾಡ್ತಾರೆ, ಬರೀ ಹಳೆ ನೋಟುಗಳು ಹರಿದು ಹೋದ ನೋಟುಗಳನ್ನು ಹಾಕ್ತಾರೆ. ದೇವರು ಇದಕ್ಕೆ ಮೆಚ್ಚುವುದಿಲ್ಲ. ಆದ್ರೂ ಅಂತದ್ದು ಕೊಟ್ಟರು ಕೂಡ ಕೆಲವನ್ನ ತಂದು ಅದರಲ್ಲಿ ಸ್ವಲ್ಪವನ್ನು ಮಾತ್ರ ತಂದು ಕೊಡುತ್ತಾನೆ. ಕೊಡಕ್ಕೆ ಮನಸ್ಸಿರೋದಿಲ್ಲ. ಬದಲಾಗಿ ಅವರ ಸ್ವಂತ ಜೀವಿತ, ಸ್ವಂತ ಮನೆಯನ್ನು ಅಲಂಕಾರ ಮಾಡಿಕೊಳ್ಳುವುದು, ಮನೆಗೆ ಅಲಂಕಾರವಾದ ವಸ್ತುಗಳು ಲೋಕದ ವಿಷಯಗಳನ್ನ ಸೈತಾನ್ನ ಕಾರ್ಯಗಳನ್ನ ತುಂಬಿಸಿಕೊಳ್ಳುವಂಥದ್ದು. ಹಾಗಿರುವಾಗ ಅಲ್ಲಿ ಕೂಡ ದೇವರಿಂದ ಶಿಕ್ಷೆ ಬರುವಂತ ಸಂದರ್ಭ ಇದೆ. ಹಾಗೆ ಕೊಡುವುದು ಯಾವುದೇ ಕಾರಣಕ್ಕೂ ಮೋಸ ಮಾಡಬಾರದು. ಕೊಡುವುದರಲ್ಲಿ ಒಂದು ವೇಳೆ ಇಲ್ಲ ಅಂದ್ರೆ ಇಲ್ಲವೇ ಇಲ್ಲ. ಒಂದು ವೇಳೆ ಮೋಸ ಮಾಡಿ ಹಾಗೆ ಹೋಗ್ತಾ ಇದ್ರೆ ಮುಂದೊಂದು ದಿವಸ ಯಾವ ರೀತಿಯಲ್ಲಿ ನಮ್ಮ ಅಂತವರ ಕೈಯಿಂದ ಬಿಟ್ಟು ಹೋಗ್ತದೆ ಅಂತ ಗೊತ್ತಿಲ್ಲ. ಕೊನೆ ಪಕ್ಷ ಆಸ್ಪತ್ರೆಗೆ ತಗೊಂಡೋಗಿ ಸುರಿಬೇಕಾಗ್ತದೆ. ಇದು ನಾನು ಖಂಡಿತವಾಗಿ ಶಾಪ ಹಾಕ್ತಾ ಇಲ್ಲ, ದೇವರ ವಾಕ್ಯವನ್ನ ತಿಳಿಸ್ತಾ ಇದ್ದೇನೆ. ಅನೇಕ ನಡೆದು ಹೋಗಿದೆ, ಈಗಲೂ ಕೂಡ ನಡೆದು ಹೋಗ್ತಲೇ ಇದೆ. ಹಾಗೆ ಕದಿಯಬಾರದು, ಮೋಸ ಮಾಡಲು ಬಾರದು. ಕೊಡುವಂಥದ್ರಲ್ಲಿ ಒಳ್ಳೆಯದನ್ನ ಕೊಡಬೇಕು, ಕೆಟ್ಟದನ್ನ ಕೊಡುವಂಥದ್ದು ಕೂಡ ಅಲ್ಲ. ಒಬ್ಬರಿಗೊಬ್ಬರು ಸುಳ್ಳಾಡಬಾರದು. ನೋಡಿ, ಒಬ್ಬರ ಲಾಭಕ್ಕಾಗಿ, ಒಬ್ಬರ ಕೈಯಿಂದ ದುಡಿಸಿಕೊಳ್ಳಕ್ಕಾಗಿ, ಅವನಿಂದ ಲಾಭ ತಗೊಳ್ಳೋದಕ್ಕೋಸ್ಕರ ಅಥವಾ ಜಗಳ ಹತ್ಸೋಕ ಗಂಡ ಇರ್ಬೋದು, ಹೆಂಡತಿ ಇರ್ಬೋದು, ಅತ್ತೆ ಸೊಸೆ ತಂದೆ ಮಕ್ಕಳು ಯಾರೇ ಇರ್ಬೋದು, ಮಾನವ ಜನಾಂಗ ಒಬ್ಬರಿಗೊಬ್ಬರು ಸುಳ್ಳಾಡಿದ್ರೆ ಜಗಳ, ಹೊಡೆದಾಟ, ಬಡದಾಟ, ಕೊಲೆ ಕೂಡ ಆಗ್ಬಹುದು. ಬಹಳ ದೊಡ್ಡ ವಿಷಯಗಳೇ ಅನಾಹುತಕ್ಕೂ ತಲುಪಬಹುದು. ಆದ್ರಿಂದ ದಯವಿಟ್ಟು ಒಬ್ಬರಿಂದ ಒಬ್ಬರು ಸುಳ್ಳು ಕೂಡ ಆಡಬಾರದು. ದೇವರಿಗಂತೂ ಸುಳ್ಳಾಡಬಾರದು ಅಂತ ಹಿಂದೆ ತಿಳ್ಕೊಂಡಿದ್ದೇವೆ. ಮನುಷ್ಯರಲ್ಲಿ ಕೂಡ ಒಬ್ಬರಿಗೊಬ್ಬರು ಸುಳ್ಳು ಹೇಳಬಾರದು. ಇದಾಗಿದೆ ದೇವರ ನಿಯಮ. ನನ್ನ ಹೆಸರಿನ ಮೇಲೆ ಸುಳ್ಳಾನೆ ಇಟ್ಟು ನಿಮ್ಮ ದೇವರ ನಾಮವನ್ನು ಅಪಕೀರ್ತಿಗೆ ಒಳಪಡಿಸಬಾರದು. ನಾನು ಯೆಹೋವನು. ನೋಡಿ, ಇವತ್ತು ಏನ್ ಮಾಡ್ತಾರೆ, ಕದೀತಾರೆ, ಸುಳ್ಳು ಹೇಳ್ತಾರೆ, ಆಮೇಲೆ ಜಗಳ ಹಿಡಿಸ್ತಾರೆ. ಕಡೆಗೆ ದೇವರ ಆಣೆ, ನನ್ನ ಹೃದಯದ ಆಣೆ, ನನ್ನ ತಲೆ ಆಣೆ, ಮಕ್ಕಳ ಆಣೆ, ಮಕ್ಕಳ ಹೃದಯದ ಆಣೆ, ಭೂಮಿ ಆಣೆ, ಸೂರ್ಯನ ಆಣೆ, ಚಂದ್ರನ ಆಣೆ, ದೇವರ ಆಣೆ ಅಂತೆಲ್ಲ ಹೇಳ್ತಾರೆ. ಮಾಡೋದು ಸುಳ್ಳು, ದಗ, ಮೋಸ, ಅನ್ಯಾಯ. ಕಡೆಗೆ ಅಲ್ಲಿಗೆ ಬಾ ಇಲ್ಲಿಗೆ ಬಾ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಅವರು ಒಳ್ಳೇದಾಗ್ಲಿಕ್ಕೋಸ್ಕರ, ತಪ್ಪಿಸಿಕೊಳ್ಳೋಕೋಸ್ಕರ. ಇದು ಎಲ್ಲ ಯಾರು ಈ ಸುಳ್ಳಾಣೆಯನ್ನ ಇಡ್ತಾರೋ ಅಂಥವರು ಶಾಪಕ್ಕೆ ಗುರಿಯಾಗ್ತಾರೆ. ಕೆಲವರು ಮನೆಯೊಳಗೆ ಗಂಡ ಹೆಂಡತಿ ಜಗಳದಲ್ಲಿ ಕೂಡ ಈ ರೀತಿ ಸುಳ್ಳಾಣೆ ಇಡ್ತಾರೆ. ಇದು ಕೂಡ ಬಹಳ ದೊಡ್ಡ ತಪ್ಪು. ಅದು ಅಂಥವರು ದೊಡ್ಡ ಶಾಪವನ್ನ ಹೊಂದಿಕೊಳ್ಳಬೇಕಾಗಿದೆ. ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ 13ನೇ ವಚನವನ್ನು ಓದಿಕೊಳ್ಳೋಣ. ಮತ್ತೊಬ್ಬನನ್ನು ಬಲಾತ್ಕರಿಸಬಾರದು, ಅವನ ಸೊತ್ತನ್ನು ಅಪಹರಿಸಬಾರದು, ಕೂಲಿಯವನ ಕೂಲಿಯನ್ನು ಮರುದಿನದವರೆಗೆ ನಿನ್ನ ಬಳಿಯಲ್ಲೇ ಇಟ್ಟುಕೊಳ್ಳಬಾರದು. ಮತ್ತೊಬ್ಬರನ್ನು ಬಲಾತ್ಕಾರ, ನಮ್ಮ ಕೆಲಸಕ್ಕೆ ಅವನು ಕರೆದಾಗ ಬಂದ್ರು ಕೂಡ ಇಲ್ಲ, ಬಂದೇ ಬರಬೇಕು ಅಂತ ಹೇಳುವಂಥದ್ದು. ಆಮೇಲೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಬಲಾತ್ಕಾರ. ಎಲ್ಲಿಗಾದ್ರು ಒಂದ್ ಕಡೆ ಹೋಗುವ ಕರೆದ್ರೆ ಇಲ್ಲ, ಬರೋದಿಲ್ಲ ಅಂತ ಹೇಳಿದ್ರೆ, ಇಲ್ಲ ನೀನು ಬಂದೇ ಬರಬೇಕು ಅಂತ ಹೇಳಿದ್ರೆ ಹೊಡೆಯೋದು, ಬಡಿಯೋದು, ಕಣ್ಣೀರು ಸುರಿಯೋದು, ಬಲಾತ್ಕಾರದಿಂದ ಯಾವುದೋ ಒಂದು ಕೆಲಸಕ್ಕೆ ಅವ್ರನ್ನ ಉಪಯೋಗಿಸಿಕೊಳ್ಳುವುದು. ಅಥವಾ ನೀನು ನನಗಿಷ್ಟು ಕೊಡಬೇಕು, ಇಲ್ಲ ನಾನು ಕೊಡಕ್ ಆಗೋದಿಲ್ಲ, ನನ್ನ ಹತ್ರ ಇಲ್ಲಿ ಕೊಡ್ಲೇಬೇಕು ಅಂತೇಳಿ ಬಲಾತ್ಕಾರ ಮಾಡೋದು. ಆಸೆ ಪಾಸೆ, ಯಾವುದೇ ಹಣದ ವಿಚಾರ, ಯಾವುದೇ ವಿಚಾರ ಒಂದು ಕಡೆಗೆ ಹೋಗುವುದಾದ್ರೂ ಕೂಡ ಬಲಾತ್ಕಾರದಿಂದ ಒಬ್ಬನ್ನು ಉಪಯೋಗಿಸಿಕೊಳ್ಳಬಾರದು. ಇದು ದೇವರಿಗೆ ಬಹಳ ಬೇಸರ. ಅವನ ಸೊತ್ತನ್ನು ಅಪಹರಿಸಬಾರದು. ನೋಡಿ, ಬಲಾತ್ಕಾರ, ನಿನ್ನ ಆಸ್ತಿಯನ್ನ ನನಗೆ ಕೊಡು. ಇವತ್ತು ಅನೇಕರು ಏನ್ ಮಾಡ್ತಾರೆ, ಹಿಂದಿನ ಕಾಲದಲ್ಲಿ ನಾವೆಲ್ಲ ಚಿಕ್ಕದಾಗಿರುವ ಕಾಲದಲ್ಲಿ ಆಗ ಪಟೇಲಗಾರಿಕೆ ಇತ್ತು. ಅನೇಕರ ಆಸ್ತಿಯನ್ನು ವಶಪಡಿಸಿಕೊಳ್ಳೋದಕ್ಕಾಗಿ ಅವರನ್ನ ಮನೆಗೆ ಕರೆಸಿಕೊಳ್ಳುವುದು, ಅವರಿಗಿಷ್ಟು ದುಡ್ಡು ಕೊಡುವುದು, ಮೊದಲೇ ಬರೆದು ರೆಡಿಯಾಗಿ ಇಟ್ಟಿರ್ಕೊಳ್ಳೋದಕ್ಕೆ ಸೈನ್ ಹಾಕು ಅಂತ ಹೇಳುವಂಥದ್ದು. ಹಾಗೆ ಅನೇಕರು ಇವತ್ತು ಹಿಂದಿನ ಪಟೇಲಗಾರಿಕೆಯಲ್ಲಿ ಸ್ವಲ್ಪ ಸಮಯದ ಹಿಂದೆ ಕೂಡ ನಡೆದು ಹೋಗಿದೆ, ಈಗಲೂ ನಡೆಯುತ್ತಿದೆ. ಸ್ವಂತ ಒಂದು ವಾಹನ ಇರ್ಬೋದು, ಆಸ್ತಿ ಇರ್ಬೋದು, ಮನೆ ಯಾವುದೇ ಇರ್ಬೋದು, ಬಲಾತ್ಕಾರ ಮಾಡಿ ಅಪಹರಿಸಿಕೊಂಡ್ರೆ ಅಂಥವರಿಗೂ ಬಹಳ ಶಿಕ್ಷೆ ಬರ್ತದೆ. ದೇವರ ಕೋಪಕ್ಕೆ ಗುರಿ ಆಗ್ತಾರೆ.
ಅದು ಅವರಿಗೆಲ್ಲ ಅವರ ಮಕ್ಕಳ ಕಾಲಕ್ಕೂ ಕೂಡ ಅದು ಉದ್ಧಾರ ಆಗುವುದೇ ಇಲ್ಲ. ಇದು ನನ್ನ ಕಣ್ಣಾರೆ ಬಹಳ ಕಂಡು ಹೋಗಿದೆ, ಈಗಲೂ ಅದನ್ನು ಕಾಣ್ತಲೇ ಇದ್ದೇನೆ. ಹೆತ್ತ ತಂದೆಯ ದೋಷ ಫಲ 3-4 ಮಕ್ಕಳ ತಲೆಮಾರಿಗೆ ತಾಯಿಯ ಪಾಪ ಅಳಿದು ಹೋಗದಿರಲಿ ಅಂತೇಳಿ ಇದು ಸತ್ಯವೇದದಲ್ಲಿ ಈ ವಿಷಯ ಬರೆಯಲ್ಪಟ್ಟಿದೆ. ಹಾಗೆ ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಇದೇ ವಿಷಯವನ್ನ ಹೇಳಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಾಲೆಲೂಯ. ಹಾಗೆ ಕೂಲಿಯವನ ಕೂಲಿಯನ್ನು ಮರುದಿನದವರೆಗೆ ನಿನ್ನ ಬಳಿಯಲ್ಲಿ ಇಟ್ಟುಕೊಳ್ಳಬಾರದು. ಈಗ ಕೆಲಸಕ್ಕೆ ಬರ್ತಾರೆ, ಅವ್ರಿಗೆ ಇಷ್ಟೊಂತಲ್ಲಿ ಕೂಲಿ ಗೊತ್ತು ಮಾಡ್ತಾರೆ, ಅದನ್ನ ಏನ್ ಮಾಡ್ಬೇಕು, ಸಾಯಂಕಾಲದ ಒಳಗೆ ಅವರು ಹೋಗುವಾಗ ಅದನ್ನು ಕೊಟ್ಟು ಬಿಡಬೇಕು. ನಾಳೆ ಬಾ, ನಾಡಿದ್ದು ಬಾ ಅಂತ ಹೇಳಿದ್ರೆ ಅದೇ ಕೂಲಿಯಲ್ಲಿ ಅವರು ಹೋಗಿ ಆಹಾರ ಪದಾರ್ಥಗಳನ್ನು ತಂದು ತಿನ್ಬೇಕಾಗ್ತದೆ, ಮಕ್ಕಳನ್ನ ಸಾಕ್ಬೇಕಾಗ್ತದೆ, ಆಸ್ಪತ್ರೆಗೆ ಹೋಗ್ಲಿಕ್ಕೆ ಬೇಕಾಗ್ಬಹುದು. ಆಗ ಅಯ್ಯೋ ಅಯ್ಯೋ ಅಂತ ಏನ್ ಮಾಡೋದು, ಕಣ್ಣೀರು ಹಾಕೊಂಡು ಕೊರಗಿಕೊಂಡು ಕೂತ್ಕೊಳ್ತಾರೆ. ಇದು ದೇವರು ನೋಡೋರು ಆಳಿಸೋರು ಆಗಿದ್ದಾರೆ. ಹೀಗಿರುವಾಗ ಏನ್ ಮಾಡ್ಬೇಕು, ಸಾಯಂಕಾಲದ ಒಳಗಡೆ ಅವರು ಕೂಲಿ ಮಾಡಿ ಹೋಗುವಾಗಲೇ ಅದನ್ನ ಕೊಟ್ಟು ಬಿಡಬೇಕು. ಆಗ ಅವರ ಕಷ್ಟಗಳಲ್ಲಿ ಪೂರೈಸ್ತವೆ, ಅವರಿಗೂ ಸಂತೋಷವಾಗ್ತದೆ, ಆಗ ದೇವರಿಗೂ ಕೂಡ ಸಂತೋಷ ಅಂತ ಇದರ ಅರ್ಥ. 14ನೇ ವಚನ. ಕಿವುಡರನ್ನು ದೂಷಿಸಬಾರದು, ಕುರುಡರು ನಡೆಯುವ ದಾರಿಯಲ್ಲಿ ಕಾಲು ಇಡುವಂತೆ ಕಲ್ಲನ್ನು ಇಡಬಾರದು. ನಿಮ್ಮ ದೇವರಿಗೆ ಭಯಭಕ್ತಿಯಿಂದ ನಡೆದುಕೊಳ್ಳಬೇಕು, ನಾನು ಯೆಹೋವನು. ಈಗ ಕಿವಿ ಕೇಳೋದು, ಅವರ ಹಿಂದೆ ಅವ್ರಿಗೆ ಏನಾದರೂ ಬೈಯೋದು, ಮಾಡೋದು, ಹೀಯಾಳಿಸೋದು, ದೂಷಣೆ ಮಾಡೋದು ಮಾಡಬಾರ್ದು. ಅವರಿಗೆ ಕಿವಿ ಕೇಳುವುದಿಲ್ಲ, ಆದ್ರಿಂದ ಅವರ ವಿಷಯವಾಗಿ ಏನು ಮಾತಾಡಕ್ಕೆ ಹೋಗಬಾರ್ದು, ಅವ್ರನ್ನ ಸಂತೋಷ ಪಡಿಸಬೇಕು. ಅದು ಇಲ್ಲದ್ರೆ ಅದು ಕೂಡ ದೇವರಿಗೆ ಕೋಪ. ಕುರುಡರು ನಡೆಯುವ ದಾರಿಯಲ್ಲಿ ಕಾಲು ಇಡುವಂತೆ ಕಲ್ಲನ್ನು ಇಡಬಾರದು. ಈಗ ಕುರುಡರು ಹೋಗುವುದೇ ಕಷ್ಟ ಅಂತಲ್ಲಿ ಮತ್ತೆ ಏನಾದ್ರು ಅಕಸ್ಮಾತ್ ಅವ್ರ ಮೇಲೆ ಸಿಟ್ಟಿದ್ರೆ ಏನಾದ್ರೂ ಇದ್ರೆ ಅಲ್ಲಿ ಒಂದು ಕಾಲಿದೆ ಎಡೆ ಬೀಳಲಿ ಅಂತೇಳಿ ಒಬ್ಬೊಬ್ರು ತಮಾಷೆ ಮಾಡೋರು ಇದ್ದಾರೆ. ಖಂಡಿತವಾಗಿ ಹಾಗೆ ಮಾಡಲು ಹೋಗಬಾರದು. ಆ ಕುರುಡರು ಬರುವಾಗ ಏನಾದ್ರೂ ಅಲ್ಲಿ ಕಲ್ಲಿದ್ರೆ ಕಲ್ಲನ್ನು ತೆಗೆದು ಕರೆಗೆ ಬದಿಗೆ ಹಾಕ್ಬೇಕು, ಸೈಡಿಗೆ ಹಾಕ್ಬೇಕು, ಇಲ್ಲ ಅವರ ಕೈ ಹಿಡಿದು ಅದನ್ನ ದಾಟಿಸಿ ಬಿಡಬೇಕು. ಇದು ದೇವರಿಗೆ ಬಹಳ ಪ್ರೀತಿ. ಅವರಿಗೆ ಏನಾದ್ರು ತೊಂದರೆ ಕೊಟ್ರೆ ದೇವರಿಗೂ ಅಂತವರ ಮೇಲೆ ಬಹಳ ಕೋಪ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ದೇವರಿಗೆ ಭಯಭಕ್ತಿಯಿಂದ ನಡೆದುಕೊಳ್ಳಬೇಕು, ನಾನು ಯೆಹೋವನು. ಯೆಹೋವನೆಂದರೆ ಪರಮಾತ್ಮನು, ಭಗವಂತನು. ಹಿಂದೆ ಎಲ್ಲ ವಿಷಯಗಳನ್ನು ತಿಳಿಸಿದ್ದೇನೆ. ಹಾಗೆ ಖಂಡಿತವಾಗಿ ಹೀಗೆ ಭಯಭಕ್ತಿಯಿಂದ ನಡ್ಕೊಂಡು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿದರೆ, ಹೀಗೆ ಮಾಡಿದರೆ ದೇವರಿಗೂ ಬಹಳ ಪ್ರೀತಿ. ಅಂಥವರನ್ನು ಕೂಡ ಅಂಥವರ ಮೇಲೆಯೂ ದೇವರಿಗೆ ಬಹಳ ಪ್ರೀತಿ ಇದೆ. ದೇವರು ಆಶೀರ್ವದಿಸುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ 15ನೇ ವಚನ. ವ್ಯಾಜ್ಯವನ್ನು ವಿಚಾರಿಸುವಾಗ ಅನ್ಯಾಯವಾದ ತೀರ್ಪನ್ನು ಮಾಡಬಾರದು. ಬಡವನ ಬಡತನವನ್ನಾಗಲಿ ದೊಡ್ಡ ಮನುಷ್ಯನ ಘನತೆಯನ್ನಾಗಲಿ ಲಕ್ಷ್ಯ ಮಾಡದೆ ಪಕ್ಷಪಾತವಿಲ್ಲದೆ ತೀರ್ಪನ್ನು ಕೊಡಬೇಕು. ಇವತ್ತೊಂದು ವ್ಯಾಜ್ಯವನ್ನು ತೀರಿಸುವಾಗ, ನ್ಯಾಯ ಮಾಡುವಾಗ, ಅವನು ಬಡವನೇ ಆಗ್ಲಿ ಐಶ್ವರ್ಯವಂತನಾಗ್ಲಿ ಎಂಥವನೇ ಆಗ್ಲಿ ನ್ಯಾಯದಂತೆ ಮಾತನಾಡಬೇಕು. ಅವನು ಐಶ್ವರ್ಯವಂತ ಹಣವಂತ ಅಂತೇಳಿ ಹೀಗೆ ಮಾತಾಡಕ್ಕೆ ಹೋದ್ರೆ, ಅದರ ಪ್ರಕಾರ ಅನ್ಯಾಯವಾಗಿ ನ್ಯಾಯ ತೀರಿಸಿದ್ರೆ, ಬಡವರಿಗಾಗ್ಲಿ ಯಾರಿಗೇ ಆಗ್ಲಿ ಅನ್ಯಾಯವನ್ನ ಪಕ್ಷಪಾತ ಮಾಡಿ ನ್ಯಾಯ ತೀರಿಸಿದ್ರೆ ಅದು ಕೂಡ ದೇವರಿಗೆ ದೋಷ. ಈ ನ್ಯಾಯ ತೀರಿಸಿದವರಿಗೂ ಕೂಡ ಬಹಳ ಕಷ್ಟ, ಸಂಕಟ, ದುಃಖಗಳು ಬರುತ್ತವೆ ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. 16. ಪರಿಚಯವುಳ್ಳವರಲ್ಲಿ ಒಬ್ಬರ ಮೇಲೊಬ್ಬರು ಚಾಡಿ ಹೇಳಬಾರದು. ಮತ್ತೊಬ್ಬರಿಗೆ ಮರಣ ಶಿಕ್ಷೆ ಆಗಲೇಬೇಕೆಂದು ಛಲ ಹಿಡಿಯಬಾರದು, ನಾನು ಯೆಹೋವನು. ಒಬ್ಬರ ಮೇಲೆ ಒಬ್ಬರು ಚಾಡಿ ಹೇಳಲೇಬಾರದು. ಆ ಚಾಡಿಯಿಂದಾಗಿ ಬಡದಾಟ, ಕೊಲೆಗಳು, ಕುಟುಂಬ ಸಂಸಾರ ಬೇರ್ಪಟ್ಟು ಹೋಗುವಂಥದ್ದು ಕೂಡ ಆಗ್ತದೆ. ಕಣ್ಣೀರು ಆಗ್ತದೆ, ನಾನಾ ರೀತಿ ಏನೆಲ್ಲೋ ಆಗಬಹುದು. ಒಂದು ಎರಡನೇದಾಗಿ ಇನ್ನೊಬ್ರು ಯಾರೇ ತೊಂದರೆ ಮಾಡಿದ್ರು, ಏನೇ ಮಾಡಿದ್ರು, ನಾವು ಮನುಷ್ಯರು, ಇತರ ಮನುಷ್ಯರು, ಅವ್ರು ಸಾಯಲೇಬೇಕು, ಅವರನ್ನು ಕೊಳ್ಳಲೇಬೇಕು ಅಂತ ಹೇಳುವಂತ ಮಾತು ಒಬ್ಬರ ಬಾಯಲ್ಲಿ ಕೂಡ ಬರಬಾರದು. ಯಾಕಂದ್ರೆ ಅದಕ್ಕೆ ಸರಿಯಾದ ನ್ಯಾಯಾಲಯಗಳನ್ನ ದೇವರು ನೇಮಿಸಿದ್ದಾರೆ. ಅಲ್ಲಿ ಮಾತ್ರ ಅದು ತೀರ್ಪು ಬರುತ್ತದೆ. ಮನುಷ್ಯರು ಆ ರೀತಿ ಛಲ ಹಿಡಿಯಬಾರದು ಅಂತ ಇದರ ಅರ್ಥವಾಗಿದೆ. ಒಂದೊಂದ್ಸಲ ನಾವುಗಳು ಕೂಡ ಸಿಟ್ಟು ಬಂದಾಗ ಅವ್ನು ಸಾಯಲೇಬೇಕು, ಅವನು ಸತ್ತೋಗಿದ್ರೆ ಒಳ್ಳೇದಿತ್ತು ಅಂತ ಹೀಗೆಲ್ಲ ನಾವು ಹೇಳ್ತೇವೆ. ಅದು ಬಹಳ ಶುದ್ಧ ತಪ್ಪು. ಆದರೆ ಖಂಡಿತವಾಗಿಯೂ ನಾವು ದೇವರಲ್ಲಿ ಪಶ್ಚಾತ್ತಾಪ ಪಟ್ಟು ಮುಂದೆ ಅಂತ ಮಾತನ್ನು ನಮ್ಮ ಬಾಯಲ್ಲಿ ಬರದಾಗೆ ನಾವು ತಡೆ ಹಿಡಿದುಕೊಳ್ಳಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ 17 ಮತ್ತು 18ನೇ ವಚನವನ್ನು ಓದಿಕೊಳ್ಳೋಣ.
ಸಹೋದರನ ವಿಷಯವಾಗಿ ಮನಸ್ಸಿನಲ್ಲಿ ದ್ವೇಷವನ್ನು ಇಟ್ಟುಕೊಳ್ಳಬಾರದು. ನೆರೆಯವನ ದೋಷಕ್ಕೆ ನೀವು ಒಳಗಾದಂತೆ ಅವನ ತಪ್ಪನ್ನು ಅವನಿಗೆ ತಿಳಿಸಲೇಬೇಕು. ನಾವು ಒಬ್ಬರಿಂದೊಬ್ಬರು ಏನಾದರೂ ತಪ್ಪು ಬಂದರೆ ಆ ತಪ್ಪನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಬಾರದು. ಅವರು ಒಬ್ಬರೇ ಇರುವಾಗ ಅವರಿಗೆ ತಿಳಿಸಿ ಅವರನ್ನು ಸರಿ ಮಾಡಕ್ಕೆ ನೋಡಬೇಕು. ಒಂದು ವೇಳೆ ಅವರು ಒಪ್ಪದಿದ್ದರೆ ಅವರ ಗರ್ವ ಅಹಂಕಾರದಲ್ಲಿ ನಾನೇ ಎಂಬ ಅಹಂಕಾರ ಅವರಲ್ಲಿ ಇದ್ರೆ ಖಂಡಿತವಾಗಿ ಏನು ನೋಡ್ಬೇಕಂತವ್ರನ್ನ ಮತ್ತೆ ಬಿಟ್ಟು ಜೀವಿಸಬೇಕು. ಅವರ ತಪ್ಪನ್ನು ಅವರಿಗೆ ತಿಳಿಸಿದಾಗ ಒಪ್ಪದಿದ್ದರೆ ಅಂತ 18ನೇ ವಚನ. ನಿಮ್ಮ ಸ್ವಜನರಲ್ಲಿ ಯಾರಿಗಾದರೂ ಕೇಡಿಗೆ ಕೇಡನ್ನು ಮಾಡದೆ ಮನಸ್ಸಿನಲ್ಲಿ ಮತ್ಸರ ಇಟ್ಟುಕೊಳ್ಳದೆ ನಿಮ್ಮ ನೆರೆಯವರನ್ನು ನಿಮ್ಮಂತೆಯೇ ಪ್ರೀತಿಸಬೇಕು. ನಾನೇ ಯೆಹೋವನು. ಒಬ್ಬರು ನಮಗೆ ತಪ್ಪು ಮಾಡಿದರೆ ಅವರಿಗೆ ಅದೇ ತಪ್ಪನ್ನು ಮಾಡಿ ಸಿಟ್ಟಲ್ಲಿ ಮಾಡಿ ಅದರ ಹಠ ತೀರಿಸುವಂಥದ್ದು ಈ ರೀತಿ ಮಾಡಬಾರ್ದು. ಅದು ಹೊಸ ಒಡಂಬಡಿಕೆಯಲ್ಲಿ ಕೂಡ ದೇವರು ಹೇಳಿದರೆ ಮೈಯಿಗೆ ಮೈ ತೀರಿಸಬೇಡಿ, ಅದು ನನ್ನ ಕೆಲಸ. ಪೀಡಿಸುವವರಿಗಾಗಿ ನೀವು ಪ್ರಾರ್ಥಿಸಿರಿ. ಅಂಥವರಿಗಾಗಿ ನಾವು ಪ್ರಾರ್ಥಿಸಬೇಕು. ಅವರಿಗೆ ಯಾವುದೇ ಕಾರಣವು ನಮಗೆ ತಪ್ಪು ಮಾಡಿದರೆ ನಾವು ಅವರಿಗೆ ತಪ್ಪು ಮಾಡಿದರೆ ಖಂಡಿತವಾಗಿ ದೇವರು ನಮ್ಮನ್ನು ಸ್ವೀಕರಿಸಿ ಪ್ರಯೋಜನ ಇಲ್ಲ. ದೇವರು ಕೂಡ ಶಿಲುಬೆ ಮೇಲೆ ತಂದೆ ಇವರನ್ನು ಕ್ಷಮಿಸುವರು, ಏನು ಮಾಡುತ್ತಾರೆ ಎಂಬುದು ಇವರು ಅರಿಯರು ಅಂತ ಹೇಳಿ ಪ್ರಾರ್ಥಿಸಿದ್ದಾರೆ. ಅದೇ ದಾರಿಯಲ್ಲಿ ಇವತ್ತು ನಾವು ಕೂಡ ಹೋಗಬೇಕು. ಪ್ರತಿಯೊಂದಕ್ಕೂ ತೀರ್ಪು ಕೊಡವನು ದೇವರಾಗಿದ್ದಾರೆ. ನಾನು ಯೆಹೋವನು. ಹಾಗೆ ಪ್ರೀತಿಸ್ತಾ ಹೋಗ್ಬೇಕು. ಇದು ದೇವರ ಪ್ರೀತಿ. ಹಾಗೆ ತನ್ನನ್ನು ತಾನೇ ತಗ್ಗಿಸಿಕೊಂಡು ಯಾರು ಹೋಗ್ತಾರೋ ಅಂತವರನ್ನ ದೇವರು ಮೇಲಕ್ಕೆತ್ತುತ್ತಾರೆ. ಗರ್ವ ಅಹಂಕಾರದಲ್ಲಿ ಇನ್ನೊಬ್ಬರಿಗೆ ಯಾರು ಶಿಕ್ಷೆ ಅದು ಇದು ಕೊಡ್ತಾರೋ, ಚಾಡಿ ಹೇಳ್ತಾರೋ, ಹಿಂಸೆ ಕೊಡ್ತಾರೋ ಅಂತವರಿಗೆ ದೇವರೇ ಶಿಕ್ಷೆ ಕೊಡವರಾಗಿದ್ದಾರೆ. ದೇವರನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ದೇವರೇ ಅಂತವರೊಂದಿಗೆ ಯುದ್ಧ ಮಾಡೋರಾಗಿದ್ದಾರೆ. ಇದು ನನ್ನ ಜೀವಿತದಲ್ಲಿ ಕೂಡ ನನಗೆ ವೈರಿಗಳಾದವರೊಂದಿಗೆ ದೇವರು ಯುದ್ಧ ಮಾಡಿದ್ದಾರೆ. ಅವರಿಗೆ ಬರುವ ಶಿಕ್ಷೆ ಕಣ್ಣಾರೆ ಕಾಣುವಂತೆ ಕಿವಿಯಾರೆ ಕೇಳುವಂತೆ ಮಾಡಿದ್ದಾರೆ, ಮಾಡ್ತಾ ಇದೆ. ಈ ವಿಷಯವನ್ನ ಕೀರ್ತನೆಗಳು 112ರಲ್ಲಿ ನಾವು ಓದಿಕೊಳ್ಳಬಹುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಮುಂದಿನ ವಚನಗಳಿಗೆ ಹೋಗೋಣ. 19ನೇ ವಚನ. ನನ್ನ ಆಜ್ಞೆಗಳನ್ನು ನೀವು ಅನುಸರಿಸಿ ನಡೆಯಬೇಕು. ಪಶುಗಳಿಗೆ ಬೇರೆ ಜಾತಿಯ ಪಶುಗಳನ್ನು ಹಾರಿಸಬಾರದು. ನಿಮ್ಮ ಹೊಲಗಳಲ್ಲಿ ಮಿಶ್ರ ಬೀಜಗಳನ್ನು ಬಿತ್ತಬಾರದು. ನಾರು ಉಣ್ಣೆಯು ಕೂಡಿರುವ ಬಟ್ಟೆಯನ್ನು ಹಾಕಿಕೊಳ್ಳಬಾರದು. ದೇವರು ಹೇಳ್ತಾ ಇದ್ದಾರೆ, ನನ್ನ ಮಾತುಗಳು ನಾನು ನಿಮಗೆ ತಿಳಿಸ್ತಾ ಬರ್ತಾ ಇದ್ದೇನೆ ಪ್ರೀತಿಯಲ್ಲಿ. ಕಾರಣ ಯಾರೊಬ್ಬ ಯೋಹಾನ 3:16ರಲ್ಲಿ ಓದುವಾಗ ಯೋಹಾನ ಮುಖಾಂತರದಲ್ಲಿ ಯೇಸುಸ್ವಾಮಿ ದೇವರು ಹೇಳಿದ್ದಾರೆ ಯಾರೊಬ್ಬರು ನಾಶವಾಗಬಾರದು ಎಂಬುದಾಗಿ. ಹಾಗೆ ಯೋಹಾನ 14ನೇ ಅಧ್ಯಾಯದಲ್ಲಿ ಕೂಡ ನಾವು ಓದ್ತೇವೆ, ನಾನಿರುವಲ್ಲಿಯೇ ನೀವು ಇರಬೇಕು ಎಂಬುದಾಗಿ. ಆಗ ಯಾಕೆ ಈ ಮಾತುಗಳನ್ನ ತಿಳಿಸ್ತಾ ಇದ್ದಾರೆ ದೇವರು? ಸರ್ವ ಸೃಷ್ಟಿಕರ್ತನಾದ ದೇವರು ಎಲ್ಲಾ ಗ್ರಂಥಗಳಲ್ಲಿ ಹೀಗೀಗೆ ಇದ್ದಾರೆ ಅಂತ ಹೇಳಿ ಯಾಕೆ ತಿಳಿಸ್ತಾ ಇದ್ದಾರೆ ಅಂದ್ರೆ, ಯಾರೊಬ್ಬರು ಈ ಭೂಲೋಕದಲ್ಲಿ ಬಹಳ ಕಷ್ಟ, ಸಂಕಟ, ದುಃಖ ಇದೆ, ಅದರಿಂದ ಬಿಡುಗಡೆ ಆಗ್ಬೇಕು. ಇನ್ನೊಂದು ವಿಷಯ ಏನಪ್ಪ ಅಂದ್ರೆ, ನಾಳೆ ನ್ಯಾಯ ತೀರ್ಪಿನ ದಿವಸ ಖಂಡಿತವಾಗಿ ನರಕಕ್ಕೆ ಹೋಗಬಾರ್ದು, ನನ್ನೊಂದಿಗೆ ನೀವು ಪರಲೋಕಕ್ಕೆ ಬರಬೇಕು ಅಂತ ಹೇಳುವಂತ ಒಂದೇ ಒಂದು ಪ್ರೀತಿಯಿಂದ ದೇವರು ದೇವರ ವಾಕ್ಯವನ್ನ ಇವತ್ತು ಸತ್ಯ ಸುವಾರ್ತಿಕರ ಮುಖಾಂತರ ಇವತ್ತು ತಿಳಿಯಪಡಿಸ್ತಾ ಇದ್ದಾರೆ ಎಲ್ಲರೂ. ಹಾಗೆ ಇವತ್ತು ನಾವು ಸೇವಕರುಗಳು ಅಂತವರು ಇಂಥವ್ರ ಮುಖಾಂತರ ಕೂಡ ಅವರು ಮಾತನಾಡ್ತಾರೆ. ಆದ್ರೆ ಒಳ್ಳೆಯದನ್ನ ಬಿಗಿಯಾಗಿ ಹಿಡ್ಕೊಳ್ಬೇಕು, ಕೆಟ್ಟದ್ದು ಸೊಳ್ಳು ಅಂತಾದ್ರೆ ಬಿಟ್ಟು ಬಿಡಬೇಕು. ಇದು ಕೂಡ ನಮಗೆ ಸತ್ಯವೇದ ಬಹಳ ಚೆನ್ನಾಗಿ ತಿಳಿಸಿದೆ. ದೇವರ ನಮಗೆ ಸ್ತೋತ್ರವಾಗಲಿ. ಹಾಗೆ ದೇವರ ಎಲ್ಲಾ ಮಾತುಗಳನ್ನು ಅನುಸರಿಸಿ ನಡೆದಾಗ ನಾವು ಶಾಂತಿ ಸಮಾಧಾನದಲ್ಲಿ ಜೀವಿಸಬಹುದು, ದೇವರ ಆಶೀರ್ವಾದವನ್ನು ಜೀವಿಸಬಹುದು. ನಮ್ಮ ಮಕ್ಕಳನ್ನು ತಿಳಿಸದೇ ಮಾರ್ಗದಲ್ಲಿ ನಡೆಸಿದಾಗ ಮಕ್ಕಳನ್ನು ಕೂಡ ದೇವರು ಆಶೀರ್ವಾದ ಮಾಡೋರಾಗಿದ್ದಾರೆ. ಪಶುಗಳಿಗೆ ಬೇರೆ ಜಾತಿಯ ಪಶುಗಳನ್ನು ಹಾರಿಸಬಾರದು. ಅಂದರೆ ಇವತ್ತು ನೋಡಿ, ಉದಾಹರಣೆಗೆ ಇವತ್ತು ಹಸಗಳನ್ನ ಸಾಕ್ತಾರೆ, ಅದು ಗರ್ಭ ಧರಿಸುವ ಸಮಯದಲ್ಲಿ ಅದೇ ಜಾತಿಯ ಹಸವನ್ನ ಮಾತ್ರ ಹಾರಿಸಬೇಕು, ಇದು ಎತ್ತುಗಳನ್ನ ಹಾರಿಸಬೇಕು. ಆಗ ಅದೇ ಜಾತಿಯಲ್ಲಿ ಕರಗಳು ಬರ್ತವೆ. ಬೇರೆ ಜಾತಿಯ ಎತ್ತುಗಳನ್ನ ಅದರ ಮೇಲೆ ಹಾರಿಸಿದರೆ ಬೇರೆ ಜಾತಿಯ ಕರಗಳನ್ನು ಹಾಕಿದಾಗ ಅಲ್ಲಿ ಮಿಶ್ರ ಆಗ್ತದೆ. ಆ ಜಾತಿಗಳು ಮತ್ತೆ ಅದರ ವಂಶವು ಸರಿ ಹೋಗುವುದಿಲ್ಲ. ಅದೇ ರೀತಿ ಇವತ್ತು ಮನುಷ್ಯರಲ್ಲಿ ಕೂಡ ದೇವರನ್ನು ಅರಿತವರ ಒಂದು ಹುಡುಗನಿಗೆ ಒಂದು ಹುಡುಗ ಮದುವೆ ಮಾಡುವುದು ಕೂಡ ಅಂತವರನ್ನೇ ಮದುವೆ ಮಾಡಬೇಕು ಹೊರತು ಖಂಡಿತವಾಗಿ ಹಿಂದೆ ಯಾಜಕ ಕಾಂಡದಲ್ಲಿ ಕೂಡ ನಾವು ಓದಿಕೊಂಡಿದ್ದೇವೆ, ಮುಂದೆ ಧರ್ಮೋಪದೇಶ ಕಾಂಡದಲ್ಲಿ ಕೂಡ ಇದನ್ನು ತಿಳಿದುಕೊಳ್ಳಬಹುದು. ಬೇರೆ ಇತರರನ್ನ ಮದುವೆ ಮಾಡಿಕೊಂಡ್ರಲ್ಲಿ ಏನಾಗ್ತಾರೆ? ಕೆಡಿಸ್ತಾರೆ. ಆಗ ದೇವರ ಆಶೀರ್ವಾದದಿಂದ ಅವರು ಹೊರ ಬರುತ್ತಾರೆ. ಅದೇ ರೀತಿಯಲ್ಲಿ ಯಾವಾಗಲೂ ಮಿಶ್ರವಾಗಿ ಮದುವೆ ಆಗಬಾರ್ದು ಅಂತ ಹೇಳುವಂತ ಒಂದು
ವಿಚಾರಗಳು ಇದುವೇ ಆಗಿದೆ. ನಾರು ಉಣ್ಣೆಯು ಕೂಡಿರುವ ಬಟ್ಟೆಯನ್ನು ಹಾಕಿಕೊಳ್ಳಬಾರದು. ನೋಡಿ, ಬಟ್ಟೆ ವಿಚಾರದಲ್ಲಿ ಕೂಡ ಇದುವೇ ಆಗಿದೆ. ಮೊದಲು ಹಳೆಯ ಕಾಲದಲ್ಲಿ ಉಣ್ಣೆ ಅಂದ್ರೆ ಕಾಟನ್ ಬಟ್ಟೆ ಅಂತ ಹೇಳ್ತಾರೆ, ಬರೀ ಹತ್ತಿಯ ಬಟ್ಟೆಯನ್ನು ಹಾಕ್ತಾ ಇದ್ರು. ಅದು ಮಳೆಗಾಲದಲ್ಲಿ ಏನ್ ಮಾಡ್ತಾ ಇತ್ತು, ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ನಮಗೆ ಬಹಳ ಒಂದು ಸೆಕೆಯನ್ನು ಕೊಡ್ತಾ ಇತ್ತು. ಬೇಸಿಗೆಗಾಲ ಬಂದಾಗ ಅದು ತಂಪನ್ನು ಕೂಡ ಕೊಡ್ತಾ ಇತ್ತು. ಅದರಲ್ಲಿ ಯಾವುದೇ ತೊಂದರೆ ಇರುವುದಿಲ್ಲ. ಆಮೇಲೆ ಬಂದು ಇವತ್ತು ನಾನಾ ತರದ ಬಟ್ಟೆಗಳು, ಟೆರಿಕಾಟು, ಅದು ಇದು ತಿಳ್ಕೊಂಡು ಎಲ್ರಿಗೂ ಗೊತ್ತಿದೆ. ಈ ಬಟ್ಟೆಗಳಿಂದ ಇವತ್ತು ಅನೇಕರು ರೋಗಗಳನ್ನ ಅನುಭವಿಸ್ತಾ ಇದ್ದಾರೆ. ಉದಾಹರಣೆಗೆ ಇವತ್ತು ಟೆರಿಕಾಟ್ ಬಟ್ಟೆ ಅಂತ ಹೇಳಿದ್ರೆ ಪ್ಯಾಂಟು ಶರ್ಟು ಬಿಸಿಲಿಗೆ ಏನಾಗ್ತದೆ, ಮೈ ಸುಟ್ಟ ಹಾಗೆ ಆಗ್ತದೆ, ಬಹಳ ಬೆವರು ಬರ್ತದೆ. ಇದರಿಂದ ಚರ್ಮಕ್ಕೂ ಶರೀರಕ್ಕೂ ತೊಂದರೆ. ಆದ್ರಿಂದ ಬರೀ ಉಣ್ಣೆಯ ಬಟ್ಟೆ, ಕಾಟನ್ ಬಟ್ಟೆ ಹಾಕ್ಬೇಕು. ಈ ತರ ಬಟ್ಟೆಗಳಿಂದ ಬಹಳ ಕೆಡಕಾಗ್ತದೆ ನಿಮಗೆ ಅಂತ ಹೇಳುವಂಥದ್ದು ದೇವರೇ ಇದನ್ನ ತಿಳಿಯಪಡಿಸಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ನನ್ನ ಅನುಭವಕ್ಕೂ ಕೂಡ ಬಂದು ಹೋಗಿದೆ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ 20ನೇ ವಚನ, ಒಬ್ಬನ ಅಧೀನದಲ್ಲಿರುವ ದಾಸಿ ಹಣ ಕೊಡುವುದರಿಂದಾಗಲಿ ಉಚಿತವಾಗಿಯಾಗಲಿ ಬಿಡುಗಡೆಯನ್ನು ಹೊಂದದೇ ಇರುವಲ್ಲಿ ಯಾವನಾದರೂ ಅವಳಲ್ಲಿ ಕೂಡಿದರೆ ಅವರಿಗೆ ವಿಧಿಸಬೇಕಾದ ಶಿಕ್ಷೆಯ ವಿಷಯವಾಗಿ ನ್ಯಾಯ ವಿಚಾರಣೆಯಾಗಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ಒಬ್ಬನಿಗೆ ಒಂದು ಸ್ತ್ರೀ ಅಥವಾ ಒಂದು ಹುಡುಗಿ ಸಾಲ ಮಾಡಿರ್ಬೋದು, ಹಣ ಕೊಟ್ಟಿರಬಹುದು. ಒಂದು ವೇಳೆ ಹಣ ಮಾಡಲಿಲ್ಲ ಅಂತ ಹೇಳಿ ಅವಳೊಂದಿಗೆ ಅನೈತಿಕ ಸಂಪರ್ಕ ನಡೆಸಿದ್ರೆ ಖಂಡಿತವಾಗಿ ಅಲ್ಲಿ ನ್ಯಾಯ ವಿಚಾರಣೆ ಆಗಬೇಕು. ಅನೇಕರು ಇವತ್ತು ಅದಕ್ಕಾಗಿ ಸಾಲ ಕೊಡ್ತಾರೆ, ಕಡೆಗೆ ಅವರ ಸಂಪರ್ಕವನ್ನು ಇಟ್ಟುಕೊಳ್ತಾರೆ. ಇದು ದೇವರ ದೃಷ್ಟಿಯಲ್ಲಿ ಬಹಳ ತಪ್ಪು. ಅಂಥವರಿಗೂ ಸರಿಯಾದ ಶಿಕ್ಷೆ ಬರುತ್ತದೆ ಅಂತ ಇದರ ಅರ್ಥ. ಅವಳು ಸ್ವತಂತ್ರವಾಗಿಲ್ಲವಾದ್ದರಿಂದ ಅವರಿಗೆ ಮರಣ ಶಿಕ್ಷೆಯನ್ನ ವಿಧಿಸಬಾರದು. ನೋಡಿ, ಅವಳು ಸ್ವತಂತ್ರ ಅಲ್ಲ, ಖಂಡಿತವಾಗಿ ಅವಳಿಗೆ ಯಾರು ಇರುವುದಿಲ್ಲ. ಅಂಥವರನ್ನು ಆ ರೀತಿ ಒಂದು ಕೆಟ್ಟದಾಗಿ ಉಪಯೋಗಿಸಬಾರದು. ಯಾವುದೇ ರೀತಿಯಲ್ಲಿ ಅವರಿಗೆ ಶಿಕ್ಷೆ ಹಣದ ವಿಚಾರದಲ್ಲಿ ಬಡ್ಡಿ ಗಿಡ್ಡಿ ಅಂತ ಹೇಳಿಕೊಂಡು ಕೊಡಬಾರದು. ಆದ್ರಿಂದ ಅವರನ್ನು ಖಂಡಿತವಾಗಿ ಅವರಿಗೆ ಮರಣ ಶಿಕ್ಷೆ ಆಗಲಿ ಯಾವುದೇ ಆಗಲಿ ಅವರಿಗೆ ಶಿಕ್ಷೆ ವಿಧಿಸಲೇಬಾರದು ಅಂತ ಇದರ ಅರ್ಥವಾಗಿದೆ. ಹಾಗೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ 23ರಿಂದ 25, ನೀವು ಆ ದೇಶದಲ್ಲಿ ಸೇರಿದಾಗ ಆಹಾರಕ್ಕಾಗಿ ಯಾವ ಜಾತಿಯ ಹಣ್ಣಿನ ಸಸಿಯನ್ನು ನೆಟ್ಟರೂ ಅದರ ಫಲವನ್ನು 3 ವರ್ಷದ ತನಕ ಅಶುದ್ಧವೆಂದೆನಿಸಿ ತಿನ್ನದಿರಬೇಕು. ನೋಡಿ, ಎಲ್ಲಿಯಾದ್ರೂ ನಾವು ಕೆಲಸ ಮಾಡಿದ್ರೆ ಒಂದು ಗಿಡ ನೆಡ್ಬೋದು, ಯಾವುದೇ ನೆಡ್ಬೋದು. ಅಂದ್ರೆ ಇವತ್ತೊಂದು ಗಿಡ ನೆಟ್ಟರೆ ಅದು 3ನೇ ವರ್ಷದಲ್ಲಿ ಸಾಧಾರಣ ಫಲ ಕೊಡಲು ಪ್ರಾರಂಭವಾಗ್ತದೆ. 1 2 ಅದನ್ನ ತಿನ್ನಬಾರದು, ಅದನ್ನು ಹಾಗೆ ಬಿಟ್ಟು ಬಿಡಬೇಕು, ಇದು ಅಶುದ್ಧ ಅಂತೇಳಿ. ಇದು ಉದಾಹರಣೆಗೆ ಇವತ್ತು ಈಗ ಕಾಫಿ ತೋಟಗಳೆಲ್ಲ ನಾವು ಚಿಕ್ಕದಾಗಿರುವಾಗ ನೋಡಿದ್ದೇವೆ. ಗಿಡ ನೆಟ್ಟು 3ನೇ ವರ್ಷದಲ್ಲಿ ಒಂದೊಂದು ಹೂ ಬರ್ತಾ ಇತ್ತು, ಒಂದೊಂದು ಕಾಫಿ ಕಾಯಿ ಬರ್ತಾ ಇತ್ತು. ಆಗ ಅದನ್ನ ಉದುರಿಸಿ ಬಿಡ್ತಾ ಇದ್ರು. ಅದನ್ನು ನಾವು ತಗೊಳ್ಬಾರ್ದು ಅಂತೇಳಿ. ಅದು ಈಗ ನನಗೆ ಇದನ್ನು ಓದುವಾಗ ಆಗಾಗಲೇ ನೆನಪಿಗೆ ಬರ್ತದೆ. ಹಾಗೆ ಮಾವಿನ ಹಣ್ಣು ಆಗಿರ್ಬೋದು, ತೆಂಗಿನಕಾಯಿ ಆಗಿರ್ಬೋದು, ಅಥವಾ ಯಾವುದೇ ಇರ್ಬೋದು, 3ನೇ ವರ್ಷದಲ್ಲಿ ಫಲ ಬರುವುದಾದರೆ ಅದನ್ನು ತೆಗೆದುಕೊಳ್ಳಬಾರದು, ಅದನ್ನು ಉದುರಿಸಿ ಬಿಟ್ಟು ಬಿಡಬೇಕು ಅಂತ. 4ನೇ ವರ್ಷದಲ್ಲಿ ಅದರ ಎಲ್ಲ ಹಣ್ಣುಗಳು ದೇವರದಾಗಿರಬೇಕು. ಅವುಗಳನ್ನು ಯೆಹೋವನಿಗೆ ಕೃತಜ್ಞತೆಯ ಕಾಣಿಕೆಯನ್ನಾಗಿ ಸಮರ್ಪಿಸಬೇಕು. ನೋಡಿ, 3 ವರ್ಷದಲ್ಲಿ ಹೀಗೆ ಉದುರಿಸಬೇಕು. 4ನೇ ವರ್ಷದಲ್ಲಿ ಅದನ್ನು ಎಷ್ಟು ಬೆಳೆಯಿತೋ ಅದು ಎಲ್ಲವನ್ನ ತಂದು ದೇವರಿಗೆ ಸಮರ್ಪಿಸಬೇಕು ಕಾಣಿಕೆ ಎಂಬುದಾಗಿ. ಅಲ್ಲಿ ಕೂಡ 3ನೇ ವರ್ಷದಲ್ಲಿಯೂ ಹಾಗೆ, 4ನೇ ವರ್ಷದಲ್ಲಿ ಹೀಗೆ. 25ನೇ ವಚನ, 5ನೇ ವರ್ಷದಲ್ಲಿ ಅದರಿಂದ ಉಂಟಾದ ಆದಾಯವು ನಿಮ್ಮದೇ ಆಗಿರುವುದರಿಂದ ಅದರ ಫಲಗಳನ್ನು ನೀವು ತಿನ್ನಬಹುದು. ನಾನು ನಿಮ್ಮ ದೇವರಾದ ಯೆಹೋವನು. 5ನೇ ವರ್ಷದಲ್ಲಿ ಬಿಟ್ಟ ಫಲವನ್ನು ಅದು ಮನುಷ್ಯರಿಗೆ, ಆಮೇಲೆ ಅದು ಶಾಶ್ವತವಾಗಿ ಮನುಷ್ಯರಿಗೆ ಹಾಗೆ ಇರುವಂಥದ್ದು. ಆದ್ದರಿಂದ ಪ್ರತಿ ಒಂದು ವಿಷಯದಲ್ಲಿ ಕೂಡ ಇದನ್ನ ಏನ್ ಮಾಡಬೇಕು, ನಾವು ಅನುಸರಿಸಲೇಬೇಕು. ಆದ್ರೆ ಇವತ್ತು ಒಂದೊಂದು ಬೆಳೆ 3 ತಿಂಗಳು, 4 ತಿಂಗಳಿಗೆ, 5 ತಿಂಗಳಿಗೆ, 6 ತಿಂಗಳಿಗೆ ಬರುವಂತ ಬೆಳೆಗಳು ಇದ್ದಾವೆ. ಆಗ ಅದನ್ನ ಏನ್ ಮಾಡುವುದಪ್ಪ ಅಂತ ಕೇಳಿದ್ರೆ ಅದರಲ್ಲಿ ಕಾಣಿಕೆಯನ್ನ ಏನ್ ಮಾಡಬೇಕು, ದೇವರಿಗೆ ಸಮರ್ಪಿಸಬೇಕು. ಎಲ್ಲದರಲ್ಲಿಯೂ ಪ್ರತಿಯೊಂದೀಗ ಪ್ರಾಣಿಗಳಲ್ಲಾಗ್ಲಿ ಅಥವಾ ಹೊಲದಲ್ಲಿ ಮಾಡುವ ಪ್ರತಿಯೊಂದು ವ್ಯವಸಾಯದಲ್ಲಿ ಕೂಡ ದೇವರಿಗೆ ಮೊಟ್ಟ ಮೊದಲು ಸಮರ್ಪಿಸಬೇಕು ಅಂತ ಇದರ ಅರ್ಥವಾಗಿದೆ. ಇಂದು ಕೂಡ ನಾವು ತಿಳಿದುಕೊಂಡಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ 26ರಿಂದ 28, ರಕ್ತ ಸಹಿತವಾದ ಯಾವ ಮಾಂಸವನ್ನು ತಿನ್ನಬಾರದು.
ಇದನ್ನು ಹಿಂದೆ ಕೂಡ ಓದಿಕೊಂಡಿದ್ದೇವೆ. ಇವತ್ತು ದನ, ಕುರಿ, ಮೇಕೆ ಅಂದ್ರೆ ಆಡು, ಕೋಳಿ, ಆಮೇಲೆ ಮೀನುಗೆ ಅದರಲ್ಲಿ ರಕ್ತ ಸಮೇತವಾಗಿ ಇರುವುದಿಲ್ಲ. ಇಂಥದನ್ನ ಮತ್ತೆ ಜಿಂಕೆ ಮತ್ತೆ ಕೋಳಿಯಲ್ಲಿ ಕೂಡ ಒಂದೇ ಬಣ್ಣದ ಕೋಳಿಯನ್ನು ಯಾವಾಗಲೂ ತಿನ್ನಕ್ಕೆ ಹೋಗಬಾರ್ದು. ರೆಕ್ಕೆ ಪರೆಯಾಗಿ ಇರುವಂತದ್ದನ್ನ ಇಂಥದನ್ನ ದೇವರು ಮನುಷ್ಯರಿಗೆ ತಿನ್ನಲಿಕ್ಕಾಗಿ ಕೊಟ್ಟಿದ್ದಾರೆ ಎಂದು ಹಿಂದೆ ಕೂಡ ನಾವು ಇದನ್ನು ತಿಳಿದುಕೊಂಡಿದ್ದೇವೆ. ಹಾಗಿರುವ ಅದರ ಮಾಂಸ ಮಾಡುವಾಗ ಅದರ ಕುತ್ತಿಗೆ ಕೊಯ್ದು ಭೂಮಿಗೆ ಹಾಕಿ ರಕ್ತ ಹೋದ್ಮೇಲೆ ಮಾಂಸ ಮಾಡಿ ತಿನ್ನಬೇಕು. ರಕ್ತ ಸಮೇತ ತಿನ್ನಬಾರದು. ರಕ್ತ ತಿಂದರೆ ಅದನ್ನು ನಾವು ಕೊಲೆ ಮಾಡಿದ ಹಾಗೆ ಆಯಿತು. ಪ್ರಾಣಕ್ಕೆ ಆಧಾರ ರಕ್ತ, ಅದು ಕೂಡ ಶಾಪ. ಅದುವೇ ಇವತ್ತು ಮುಸ್ಲಿಮ್ಸರು ಕೂಡ ಮಾಡ್ತಾ ಇರುವುದು. ಹಾಗೆ ನಾವು ಕೂಡ ಒಂದು ದನಗಳಿರ್ಬೋದು, ಕುರಿ ಇರ್ಬೋದು, ಅಥವಾ ಮೇಕೆ, ಆಡು ಇರ್ಬೋದು, ಕೋಳಿ ಇರ್ಬೋದು, ಜಿಂಕೆ ಇರ್ಬೋದು, ಇಂಥ ವಸ್ತುಗಳನ್ನ ತಿನ್ಬೇಕಾದ್ರೆ ಈ ರೀತಿ ಮಾಡಲೇಬೇಕು. ಮತ್ತೆ ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ ಅಪೊಸ್ತಲನಾದ ಪೌಲರು ಅದನ್ನ ಏನ್ ಮಾಡಿ ಹೇಳಿದ್ದಾರೆ ಅಂದ್ರೆ, ಮಾರ್ಕೆಟ್ ಇಂದ ಯಾವ ಮಾಂಸವನ್ನಾದ್ರೂ ನೀವು ತಂದು ತಿನ್ನಿ ಅಂತ ಹೇಳಿದ್ರೆ, ನಮಗೆ ತಿನ್ಲಿಕ್ಕೆ ಕೊಟ್ಟಂತ ಮಾಂಸವನ್ನು, ಬೇರೆ ಮಾಂಸವನ್ನು ನಾವು ಉಪಯೋಗಿಸಬಾರದು. ಅದು ಯಾಕಂದ್ರೆ ಅಲ್ಲಿ ಅದರ ಚರ್ಮವನ್ನ ಸುಲಿದು ತೂಕ ಹಾಕಿರ್ತಾರೆ, ಮೊದಲೇ ಅದನ್ನ ಕೊಯ್ದು ಹಾಕಿರ್ತಾರೆ ಪ್ರಾರ್ಥನೆ ಮಾಡಿ, ಮತ್ತು ಆ ರಕ್ತವು ಸಂಪೂರ್ಣವಾಗಿ ಇಳಿದು ಹೋಗಿರುತ್ತದೆ. ಹಾಗಿರುವಾಗ ನಾವು ಏನ್ ಮಾಡಬೇಕು, ಇದನ್ನ ಖಂಡಿತವಾಗಿ ಮಾರ್ಕೆಟ್ ಇಂದ ಯಾರ ಹತ್ರ ಆದ್ರೂ ತಂದು ತಿನ್ನಬಹುದು. ನಾವು ಸ್ವಂತಕ್ಕಾಗಿ ಉಪಯೋಗಿಸುವಾಗ ಇದೇ ರೀತಿ ಮಾಡಬೇಕು. ರಕ್ತ ಸಮೇತ ನಾವು ಇತರರು ತಿಂದ ಹಾಗೆ ತಿನ್ನಕ್ಕೆ ಹೋಗಬಾರದು. ಅದು ಕೂಡ ದೇವರಿಗೆ ಬಹಳ ಬೇಸರ. ಇದು ಆದಿಕಾಂಡದಲ್ಲಿ ಅಪೊಸ್ತಲರ ಕೃತ್ಯದಲ್ಲಿ ಕೂಡ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಯಂತ್ರ ಮಂತ್ರಗಳನ್ನ ಮಾಡಬಾರದು. ನೋಡಿ, ನಿಮಗೆ ಕಷ್ಟ, ಸಂಕಟ, ದುಃಖ ಬಂತು ಅಂತೇಳಿ ಜ್ಯೋತಿಷ್ಯ ಕೇಳಕ್ ಹೋಗೋದು, ಯಂತ್ರಗಳನ್ನ ಮಾಡಿಸ್ಕೊಳ್ಳೋದು, ನೋವು ಮಾಡಿಸಿಕೊಳ್ಳೋದು, ಏನೇನೋ ಗುಂಬಗಳನ್ನ ಮಾಡಿಸಿಕೊಳ್ಳೋದು, ಮನೆ ಸುತ್ತ ಕಟ್ಟಿಸಿಕೊಳ್ಳೋದು, ಶರೀರಕ್ಕೆ ತಾಯ್ತಿಗಳನ್ನ ಕಟ್ಟಿಸಿಕೊಳ್ಳೋದು, ಇದು ಬಹಳ ದೊಡ್ಡ ತಪ್ಪು. ನಾವು ದೇವರಲ್ಲಿ ಪ್ರಾರ್ಥಿಸಬೇಕು. ಆಸ್ಪತ್ರೆಗೆ ಹೋಗಿ ವೈದ್ಯರ ಸಲಹೆಯನ್ನು ತೆಗೆದು ಚಿಕಿತ್ಸೆಯನ್ನ ಮಾಡಿಸಿಕೊಳ್ಳಬೇಕು. ಯಾಕೆ ಕಷ್ಟ, ಸಂಕಟ, ದುಃಖಗಳು ಬರುವುದಂದ್ರೆ ನಾವು ಮಾಡಿದ ಪಾಪಗಳಿಗಾಗಿ, ನಮ್ಮ ಶಿಕ್ಷೆಗಳಿಗಾಗಿ ದೇವರ ವಾಕ್ಯಗಳನ್ನ ಕೇಳಿ ಖಂಡಿತವಾಗಿಯೂ ನಾವು ಮತ್ತೆ ವಿರುದ್ಧವಾಗಿ ಹೋದಾಗ ನಮಗೆ ಬಹಳ ಕಷ್ಟ, ಸಂಕಟ, ದುಃಖಗಳು ಬರುವಂತದ್ದು. ಈ ಉದಾಹರಣೆಗೆ ದಶಾಂಶ ಕಾಣಿಕೆಯನ್ನು ಸಲ್ಲಿಸಲೇಬೇಕು. ಇದ್ದವರು ನಾವು ಹಿಂದೆ ಓದಿಕೊಂಡಿದ್ದೇವೆ, ಕದಿಯಬಾರದು, ಸುಳ್ಳು ಹೇಳಬಾರದು ಎಂಬುದಾಗಿ. ಇಲ್ಲ ಅಂತೇಳಿ ಸ್ವಲ್ಪ ಕೊಡ್ತಾರೆ. ಅಂಥವರಲ್ಲಿ ಯಾವಾಗಲೂ ಕಾಯಿಲೆಗಳು ತಪ್ಪುವುದೇ ಇಲ್ಲ. ಅಥವಾ ನಾನಾ ರೀತಿ ಏನೇ ಆದ್ರೂ ಕೂಡ ಅಲ್ಲಿ ಅದರ 2ರಷ್ಟು ಹಣ ಹಿಂದಕ್ಕೆ ಯಾವ ರೀತಿ ಅದು ಖರ್ಚಾಗ್ತದೆ ಅಂತ ಗೊತ್ತೇ ಇಲ್ಲ. ಹೀಗಿರುವಾಗ ಹೇಳೋದೇನು, ನಾನು ದೇವರಿಗೆ ಕೊಟ್ಟೆ, ಯಾಕೆ ನನಗೆ ಕಷ್ಟ? ಹೌದಪ್ಪ, ನಿನಗೆ ಲಾಭ ತುಂಬಾ ಇದೆ, ಮನೆಯನ್ನು ಅಲಂಕಾರ ಮಾಡ್ಕೊಳ್ತಾ ಇದೀಯಾ, ನಿನ್ನ ಬೆಳ್ಳಿ ಬಂಗಾರ ಬಟ್ಟೆಗಳನ್ನ ಅಲಂಕಾರ ಮಾಡ್ಕೊಳ್ತಾ ಇದ್ದೀಯಾ. ಆದ್ರೆ ನಿನ್ನಲ್ಲಿ ಬೇಕಾದಷ್ಟು ದೇವರು ಕೊಟ್ಟಿರುವಾಗ ನೀನು ಇಂಥವರಿಗೆ ಸರಿಯಾಗಿ ನೀನು ಕೊಟ್ಟಿದ್ದೀಯೋ? ಇಲ್ಲ. ಆದ್ರಿಂದ ಈ ಕಷ್ಟ, ಸಂಕಟ, ದುಃಖಗಳು. ಆಗ ಅದಕ್ಕೆ ಏನ್ ಮಾಡ್ತಾ ಇದ್ದಾರೆ, ದೇವರಿಂದ ನಮ್ಗೆ ಏನು ಉಪಕಾರ ಇಲ್ಲ ಅಂತೇಳಿ ಮಾಯಾ ಮಂತ್ರ ಜ್ಯೋತಿಷಕ್ಕೆ ಹೋಗ್ತಾರೆ. ಅದು ಇನ್ನೂ ಬಹಳ ದರಿದ್ರವನ್ನ ತರ್ತದೆ. ಆದ್ರಿಂದ ದೇವರ ವಾಕ್ಯಗಳಿಗೆ ವಿಧೇಯರಾಗಿ ನಾವು ಎಲ್ಲಿ ತಪ್ಪಿ ಹೋಗಿದ್ದೇವೆ ಅಂತ ತಿಳ್ಕೊಂಡು ಜೀವಿಸಿದ್ರೆ ಖಂಡಿತವಾಗಿ ದೇವರು ಆರೋಗ್ಯದಾಯಕನಾದ ದೇವರು. ಐಗುಪ್ತ ದೇಶದಲ್ಲಿ ಬಂದಂತ ರೋಗಗಳನ್ನ ನಿಮಗೆ ನಾನು ಬರ ಮಾಡುವುದಿಲ್ಲ, ನನ್ನ ಮಾತಿಗೆ ವಿಧೇಯರಾದ್ರೆ ನಾನು ಆರೋಗ್ಯದಾಯಕನಾದ ದೇವರು ಅಂತ ಎಂಬುದಾಗಿ ಕೂಡ ಸ್ಪಷ್ಟವಾಗಿ ದೇವರು ಇದರ ಹಿಂದೆ ಹೇಳಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. ಹಾಗಿರುವಾಗ ಈ ಯಾವುದೇ ಯಂತ್ರ ಮಂತ್ರಕ್ಕೆ ಹೋಗಬಾರದು. ಅದು ಸೈತಾನನ ಕಾರ್ಯವಾಗಿದೆ. ಶಕುನಗಳನ್ನು ನೋಡಬಾರದು. ಅನೇಕರು ಏನ್ ಮಾಡ್ತಾರೆ, ಇವತ್ತು ಆ ಕಡ್ಡಿ ಹಾಕಿ ಜ್ಯೋತಿಷ ಹೇಳುವಂಥದ್ದು, ಕೈ ತೋರಿಸಿ ಜ್ಯೋತಿಷ ಹೇಳುವಂಥದ್ದು, ಇದೆಲ್ಲ ಬಹಳ ಸುಳ್ಳಾಗಿದೆ. ಆದ್ರೆ ಇದೆಲ್ಲ ಸೈತಾನನ ಕಾರ್ಯವಾಗಿದೆ. ಈ ಒಬ್ಬೊಬ್ರು ಗಿಳಿ ತಗೊಂಡು ಬಂದಾಗ ಗಿಳಿ ಶಾಸ್ತ್ರ ನೋಡಿಸಿಕೊಳ್ಳೋದು ಅದೊಂದು ಪಕ್ಷಿ ಆಗಿದೆ. ಅದೇ ರೀತಿ ಯಾವಾಗಲೂ ಹೋಗಬಾರದು. ಇದು ಕೂಡ ದೇವರಿಗೆ ಅಂತವರ ಮೇಲೆ ಬಹಳ ಬೇಸರವಾಗಿದೆ. ಯಾಕೆಂದ್ರೆ ಆದಿಕಾಂಡ 1ನೇ ಅಧ್ಯಾಯದಲ್ಲಿ ನೋಡುವಾಗ ಸರ್ವ ಸೃಷ್ಟಿ ಮಾಡಿದ್ರು, ಮನುಷ್ಯನನ್ನು ಉಂಟು ಮಾಡಿದ್ರು. ಇವತ್ತು ಕೂಡ ನೋಡುವಾಗ ಸೂರ್ಯ, ಚಂದ್ರ, ಆಕಾಶ, ಗುಡುಗು, ಮಳೆ, ಭೂಮಿಗಳಿಗೆ ನೀರು, ಬೆಳ್ಳಿ, ಬಂಗಾರ, ಉಕ್ಕು, ಕಬ್ಬಿಣ ಇಂಥವನ್ನೆಲ್ಲ ಕೊಟ್ಟಿದ್ದಾರೆ. ಭೂಮಿಯ ಮೇಲೆ ಕೂಡ ಹಣ್ಣು ಮರ, ಗಿಡ ಮರಗಳನ್ನ ಬೆಳೆಸಿದ್ದಾರೆ, ಗಾಳಿಯನ್ನ ಕೊಡ್ತಾ ಇದ್ದಾರೆ. ಇದೆಲ್ಲ ಈ ಜ್ಯೋತಿಷ ಹೇಳೋರಿಗೆ, ದೆವ್ವ ಹಿಡಿದು ಕುಣಿಯವರಿಗೆ, ಪೂಜಾರಿಗಳಿಗೆ, ಬ್ರಾಹ್ಮಣರುಗಳಿಗೆ, ನಾನು ಮಾಡಿದಂತ ಮನುಷ್ಯರಿಗೆ ಸಾಧ್ಯವೋ? ಎಲ್ಲವೂ ಯಾರಿಂದ ಸೃಷ್ಟಿ ಆಯಿತು? ದೇವರಿಂದ.
ಆಗ ನಮ್ಮ ಭರವಸೆ ದೇವರಲ್ಲಿರಬೇಕು, ಈ ಶಕುನ ನೋಡೋರ ಮೇಲೆ ಅಲ್ಲವೇ ಅಲ್ಲ. ಅವರು ಹೊಟ್ಟೆಪಾಡಿಗಾಗಿ ಅದೊಂದು ಉದ್ಯೋಗ, ಸುಳ್ಳು ಸುಳ್ಳು ಹೇಳಿ ಜನರನ್ನ ವಂಚಿಸಿ ಅವರು ಹೊಟ್ಟೆ ತುಂಬಿಸುವವರಾಗಿದ್ದಾರೆ. ಆದರೆ ಇಂಥವರ ಬಗ್ಗೆ ಬಹಳ ಎಚ್ಚರ. ಚಂಡಿಕೆ ಬಿಡಬಾರದು. ಚಂಡಿಕೆ ಬಿಡಂದ್ರೆ ಏನು? ಉದ್ದುದ್ದ ಕೂದಲುಗಳನ್ನ ಎಲ್ಲ ಬಿಟ್ಟು ಬಿಡುವಂಥದ್ದು, ಯಾವುದೋ ಒಂದು ರೀತಿಯಲ್ಲಿ ನಾನು ದೇವರಿಗೆ ಸಮರ್ಪಿಸಿಕೊಂಡಿದ್ದೇನೆ ಅಂತೇಳಿ ನಾಟಕ ಆಡುವಂಥದ್ದು, ನಾನಾ ರೀತಿ ವೇಷ ಹಾಕಿಕೊಳ್ಳುವಂಥದ್ದು, ಇಂಥವರ ಸವಾಸ ಕೂಡ ಮಾಡಬಾರದು, ಅಂತ ಹಾಗೆ ಆಗಬಾರದು. ಗಡ್ಡವನ್ನು ವಿಕಾರಗೊಳಿಸಬಾರದು. ನೋಡಿ, ಗಡ್ಡವನ್ನು ಕೂಡ ಅನೇಕರು ಬಿಟ್ಟುಕೊಂಡು ಏನ್ ಮಾಡ್ತಾರೆ, ದೇವರಿಗಾಗಿ ಬಿಟ್ಟಿದ್ದೇನೆ, ಅಲ್ಲಿಗೆ ಹೋಗ್ಬೇಕು, ಇಲ್ಲಿಗೆ ಹೋಗ್ಬೇಕು, ಆ ದೇವಸ್ಥಾನ ಹೋಗ್ಬೇಕು, ದೇವರು ಯಾರ ಕೂದಲನ್ನಾದ್ರೂ ಕೇಳಿದ್ದಾರೆಯೇ? ಯಾರ್ದಾದ್ರೂ ಗಡ್ಡವನ್ನು ನನಗೆ ಕೊಡು ಅಂತ ಕೇಳಿದ್ದಾರೆಯೇ? ಇಲ್ಲ. ಸ್ತ್ರೀಯರಿಗೆ ಉದ್ದ ಕೂದಲು ಬೇಕೇ ಬೇಕು ಅಂತ ಅದು ದೇವರಿಂದಲೇ ಬಂದಿದೆ. ಹಾಗೆ ಒಂದು ವೇಳೆ ಗಿಡ್ಡಾದ್ರೂ ಕೂಡ ಅದಕ್ಕೂ ಸರಿಸಮಾನವಾಗಿರ್ಬೇಕು. ಪುರುಷರು ಕೂದಲನ್ನ ಕತ್ತರಿಸಿಕೊಳ್ಳಬೇಕು, ಗಡ್ಡವನ್ನ ಸರಿಯಾಗಿ ಎಲ್ಲವನ್ನ ಸೇವ್ ಮಾಡಿಕೊಂಡು ಅವರ ಮರ್ಯಾದೆಯನ್ನ ಉಳಿಸಿಕೊಳ್ಳಬೇಕು. ದೇವರು ನೀನು ಗಡ್ಡ ಬಿಡು, ಅದು ಬಿಡು, ಇದು ಬಿಡು ಅಂತ ಏನು ಹೇಳಲಿಲ್ಲ. ಆದ್ರೆ ಇನ್ನೊಂದು ಕಡೆಗೆ ನೋಡುವಾಗ, ಒಂದು ವೇಳೆ ದೇವರಿಗೆ ಇಷ್ಟು ದಿವಸ ನಾನು ದೇವರಿಗಾಗಿ ಸಮರ್ಪಣೆ ಮಾಡ್ತೇನೆ ಅಂತ ಹೇಳಿದ್ರೆ, ಅಷ್ಟು ದಿವಸ ಕೂದಲು ಕತ್ತರಿಸಬಾರದು, ಶೇವಿಂಗ್ ಮಾಡಬಾರದು, ಉಗುರು ತೆಗೆದುಕೊಳ್ಳಬಾರದು, ಆ ರೀತಿಯಲ್ಲಿ ಸಂಪೂರ್ಣವಾಗಿ ಇರಬೇಕು. ಇದು ಶಾಶ್ವತವಾದ ನಿಯಮ. ಇದನ್ನು ಮುಂದಿನ ದಿವಸಗಳಲ್ಲಿ ನಾವು ಇದನ್ನ ತಿಳಿದುಕೊಳ್ಳಬಹುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ರಿಂದ ದೇವರಿಗೆ ಯಾವುದೇ ಕೂದಲು ಗಡ್ಡ ಬೇಡ. ಇವತ್ತು ಅನೇಕ ದೇವಸ್ಥಾನಗಳಿಗೆ ಹೋಗ್ತಾರೆ, ಮಂಡೆ ಬಳಸ್ಕೊಂಡು ಬರ್ತಾರೆ, ಆ ಕೂದಲಿನಲ್ಲಿ ಅವರು ಸುಟ್ಟು ಹಾಕ್ತಾರೆ ಅಥವಾ ಯಾವುದಕ್ಕಾದ್ರೂ ಹರಾಜು ಮಾಡ್ತಾರೆ. ಅದನ್ನ ಎಲ್ಲಿ ತೆಗಿತಾರೆ? ಹೊರಗೆ ತೆಗಿತಾರೆ. ಆಗ ಬೇಕಾ? ಹಾಗೆ ಅದೇ ಅಲ್ಲಿ ಹೋಗಿ ಎಷ್ಟೋ ಸಾವಿರ ಖರ್ಚು ಮಾಡಿಕೊಂಡು ಬೋಳಿಸಿಕೊಂಡು ಬರೋದಕ್ಕಿಂತ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ನಾವು ಇಲ್ಲೇ ಚೆನ್ನಾಗಿ ಕಟ್ಟಿಂಗ್ ಮಾಡಿಕೊಂಡು ಚೆನ್ನಾಗಿದ್ದು ಮನುಷ್ಯನ ರೂಪದಲ್ಲಿ ನಾವು ನಡೆಯಬಹುದಲ್ಲವೇ? ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ರೀತಿ ಕೂಡ ಮಾಡಬಾರದು. ಸತ್ತವರಿಗೋಸ್ಕರ ದುಃಖವನ್ನು ಸೂಚಿಸುವುದಕ್ಕಾಗಿ ಶರೀರವನ್ನು ಗಾಯ ಮಾಡಿಕೊಳ್ಳಬಾರದು. ದೇವರ ನಾಮಕ್ಕೆ ಸ್ತೋತ್ರಗಳಿಗೆ. ಅನೇಕರು ಸಾಯ್ತಾರೆ, ಅವರಿಗೆ ದುಃಖ ಪಡಿಸ್ಲಿಕ್ಕೋಸ್ಕರ ಏನ್ ಮಾಡ್ತಾರೆ, ತಲೆಯನ್ನ ಬೋಳಿಸಿಕೊಂಡು ಅಲ್ಲಿ ಒಂದು ವೇಳೆ ಬ್ಲೇಡಿಂದ ಸ್ವಲ್ಪ ಗಾಯ ಆಗ್ಬಹುದು, ರಕ್ತ ಬರಬಹುದು. ಅದು ಬೇಕಾಗಿಲ್ಲ. ಸತ್ತವರಿಗೆ ಕೂಡ ಏನೇ ಮಾಡಿದ್ರು ಮತ್ತೆ ಸತ್ತವರು ಪರಲೋಕ ಹೋಗಕ್ ಆಗೋದಿಲ್ಲ. ದೇವರು ದರ್ಶನ ಕೊಟ್ಟ ಮೇಲೆ, ದೇವರು ತಿಳಿಯಪಡಿಸಿದ ಮೇಲೆ, ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಸಾಯುವುದಕ್ಕಿಂತ ಮೊದಲು ಪರಿಶುದ್ಧರಾಗಿ ಸತ್ತರೆ ಮಾತ್ರ ಅವರು ಪರಲೋಕಕ್ಕೆ ಹೋಗ್ಬೋದು. ಆಮೇಲೆ ಅವರಿಗೆ ಏನೇ ಮಾಡಿದ್ರು ಕೂಡ ಏನು ಆಗುವಾಗಿಲ್ಲ. ಇದು 2 ಕೊರಿಂಥ 5ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ನಾವು ಸ್ಪಷ್ಟವಾಗಿ ಓದಬಹುದು. ಜೀವಿತ ಕಾಲದಲ್ಲಿ ಮಾಡಿದ ಒಳ್ಳೆದಕ್ಕಾಗಲಿ ಕೆಟ್ಟದಕ್ಕಾಗಲಿ ಕ್ರಿಸ್ತನ ನ್ಯಾಯಾಸನದ ಮುಂದೆ, ಅಂದ್ರೆ ಆ ಪರಮಾತ್ಮನ ಭಗವಂತನ ಮುಂದೆ ನ್ಯಾಯ ತೀರ್ಪಿಗಾಗಿ ಎಲ್ಲರೂ ಸೇರಿ ಬರಬೇಕು. ಅಲ್ಲಿ ಸತ್ತ ಮೇಲೆ ವರ್ಷ ತಿಥಿ, ವರ್ಷ ಪೂಜೆ, ಬಿರಿಯಾನಿ, ಕೋಟು, ಬಟ್ಟೆ, ಇದು ಯಾವುದು ನಡೆಯೋದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಶರೀರದ ಮೇಲೆ ಹಚ್ಚೆಯನ್ನು ಚುಚ್ಚಿಸಿಕೊಳ್ಳಬಾರದು. ನಾನು ಯೆಹೋವನು. ಶರೀರದ ಮೇಲೆ ಅನೇಕರು ಕೈಯಲ್ಲಿ ಮೇಲೆ ನಾನಾ ರೀತಿ ಕಾಗೆ, ಅದು ಇದು ಪಕ್ಷಿಗಳಂತೆಲ್ಲ ಹಚ್ಚಿ ಚುಚ್ಚಿಸಿಕೊಳ್ಳುತ್ತಾರೆ. ಖಂಡಿತವಾಗಿ ದೇವರನ್ನ ಅರಿತ ಮೇಲೆ ಇದು ಮಾಡಿಕೊಳ್ಳಬಾರದು. ದೇವರು ನಾವು ತಾಯಿಯ ಗರ್ಭದಿಂದ ಬರುವಾಗ ನಮ್ಮ ಹೊಟ್ಟೆ ಶರೀರ ಹೇಗೆ ಕ್ಲೀನ್ ಆಗಿ ಇರ್ತದೋ ಅದೇ ರೀತಿ ಇರಬಹುದು ನಮ್ಮ ಶರೀರಕ್ಕೆ. ಬೇರೆ ಏನೂ ನಾವು ಗಾಯ ಮಾಡ್ಕೊಳ್ಬಾರ್ದು, ಬಣ್ಣ ಮಾಡ್ಕೊಳ್ಬಾರ್ದು, ಹಚ್ಚೆಗಳ ಒಂದು ಗುರುತುಗಳನ್ನ ಹಾಕಿಸಿಕೊಳ್ಬಾರ್ದು. ಇದು ಕೂಡ ದೇವರಿಗೆ ಬಹಳ ಕೋಪ. ಕಾರಣ ನಾವೆಲ್ಲರೂ ದೇವರ ಸೃಷ್ಟಿಗಳಾಗಿದ್ದೇವೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ಸ್ವಾಮಿ, ಇವತ್ತಿನ ಸಂದೇಶವನ್ನು ನನ್ನ ಸಹೋದರ ಸಹೋದರಿ ತಿಳಿಸಿದ್ದೀರಿ. ಅವರಿಗೆ ಇದೆಲ್ಲವನ್ನ ತಿಳಿದುಕೊಂಡು ನಡೆಯಲು ಬೇಕಾದ ಶಾಂತಿ, ಸಮಾಧಾನ, ವಿಶೇಷವಾದ ಜ್ಞಾನವನ್ನು ಅನುಗ್ರಹಿಸಿರಿ, ಆರೋಗ್ಯವನ್ನು ದಯಪಾಲಿಸಿರಿ. ಅವರ ಮಕ್ಕಳಿಗೆ ಅವರನ್ನು ಅದನ್ನು ತಿಳಿಸಿ ಅವರೆಲ್ಲರೂ ನಿಮ್ಮ ಚಿತ್ತಾನುಸಾರ ನಡೆದು ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರರೇ, ನಿಮಗೂ ನನ್ನ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಹೇರಳವಾಗಿ ಆಶೀರ್ವದಿಸಲಿ.